ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಶ್ಯೂಸ್ ವ್ಲಾಗ್ ಕನ್ನಡ. ಸೊ ಈ ರೀತಿ ಒಂದು ಫೆದರ್ ಕಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನಾನು ಮೊದಲಿಗೆ ಇಲ್ಲಿ ಫ್ರಿಝಿ ಹೇರ್ ಅಂದರೆ ಎಷ್ಟು ಫ್ರಿಜ್ ಅಂತಂದರೆ ಅಷ್ಟು ಫ್ರಿಝಿ ಹೇರ್ ಇದೆ ಇವರಿಗೆ. ಸೊ ಈ ಒಂದು ಫ್ರಿಝಿ ಹೇರನ್ನು ಈಕ್ವಲ್ ಆಗಿ ನಾನು ಸ್ಪ್ರೇ ಮಾಡಿಕೊಂಡು ವಾಟರ್ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಅದನ್ನು ಕೂಮ್ ಮಾಡಿ ಸಿಕ್ಕನ್ನೆಲ್ಲ ಬಿಡಿಸಿ ಒಂದು ಹದಕ್ಕೆ ತಂದು ಇಟ್ಕೊಂಡಿದ್ದೀನಿ ಈ ಒಂದು ಹೇರನ್ನು. ಸೊ ಇದಾದಮೇಲೆ ನಾನು ಫೆದರ್ ಕಟ್ ಮಾಡೋದಕ್ಕೆ ಅಂತ ಹೇಳಿ ಲೆಂತ್ ಎಷ್ಟು ಬೇಕು ಅಂತ ಅವ್ರನ್ನ ಕೇಳ್ತಾ ಇದ್ದೀನಿ. ಅಂದರೆ ನಾವು ಐಬ್ರೋಸ್ ಸೆಂಟರ್ ಪೋರ್ಷನಿಂದ ಬ್ಯಾಕ್ ಸೈಡಿಗೆ ಆ ಕನ್ವರ್ಟ್ ಪೋರ್ಷನ್ ಮಾಡಿಕೊಂಡು ಅಂದರೆ ಆ ಒಂದು ಹೇರ್ನ ಮಿಡಲ್ಲಿಗೆ ಕಟ್ ಮಾಡಿಕೊಂಡು ಸ್ಟ್ರೇಟ್ ಆಗಿ ಕೂಮ್ ಮಾಡ್ತಾ ಮಿಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅವ್ರು ಏನು ಲೆಂತ್ ಕೇಳ್ತಾರೋ ಅದೇ ಲೆಂತಿಗೆ ನಾನು ಸ್ಟಾರ್ಟಿಂಗ್ ಲೆಂತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಫೆದರ್ ಕಟ್ ಅಂದರೆ ಏನು, ಫೆದರ್ ಕಟ್ ಅಂದರೆ ಮೀನಿಂಗ್ ಏನು ಅಂತ. ಸೊ ಫೆದರ್ ಕಟ್ ಅಂದರೆ ಬೇರೆ ಏನೇನೂ ಇಲ್ಲ, ಇಷ್ಟೇ ಲೇಯರ್ ವಿತ್ ಸ್ಟೆಪ್ಸ್ ಅಂತ ಹೇಳಿ. ಅಂದರೆ ಅದಕ್ಕೊಂದು ಯುನೀಕ್ ನೇಮ್ ಕೊಟ್ಟಿದ್ದಾರೆ ಅಷ್ಟೇ, ಫೆದರ್ ಕಟ್ ಅಂತ ಹೇಳಿ. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಮಲ್ಟಿ ಸ್ಟೆಪ್ಸ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಮಲ್ಟಿ ಸ್ಟೆಪ್ಸ್ ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ನಾವು ಲೇಯರ್ಸ್ನ ಕೊಡ್ತಾ ಹೋಗೋಣ. ಸೊ ಇವೆರಡೂ ಇನ್ಕ್ಲೂಡ್ ಆದಾಗ ನಮಗೆ ಫೆದರ್ ಕಟ್ ಅನ್ನೋದು ಇಲ್ಲಿ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಫೆದರ್ ಕಟ್ ಮಾಡೋದಕ್ಕೆ ನಾವಿಲ್ಲಿ ಏನು ಮಾಡಿದ್ದೀವಿ, ಮಿಡಲ್ ಪೋರ್ಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮೊದಲಿಗೆ ನೆಲ ಮುಟ್ಟೋ ರೀತಿ ನಾವು ಹೇರ್ ಕಟ್ ಮಾಡ್ಕೊತಾ ಇದ್ದೀವಿ. ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ತೋರಿಸಿ ನಾವು ಹೇರ್ ಕಟ್ ಮಾಡ್ತಿರುವಂಥದ್ದು. ಅದಾದಮೇಲೆ ಸೇಮ್ ನಾನು ಹಳೆಯ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೆಲ್ಲ ಹೇಳ್ಕೊಟ್ಟಿದ್ದೀನೋ ಅದೇ ಪೊಸಿಷನ್ನೇ, ಅಂದರೆ ಅದೇ ಒಂದು ಮೆಥಡೇ ಇಲ್ಲಿ ಕೂಡ ಯೂಸ್ ಆಗುತ್ತೆ. ನೆಲ ಆದಮೇಲೆ ಹೊಟ್ಟೆ ಆದಮೇಲೆ ಬ್ರೆಸ್ಟ್ ಆದಮೇಲೆ ಫೋರ್ ಹೆಡ್ ಆದಮೇಲೆ ಎಗೈನ್ ಹೆಡ್ ಆದಮೇಲೆ ಆಕಾಶ ಆದಮೇಲೆ ಕ್ಲೈಂಟ್ ಅಪೋಸಿಟ್ ಸೈಡಿಗೆ ನಾವಿಲ್ಲಿ ಹೇರ್ ಕಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಮಲ್ಟಿ ಲೇಯರ್ ಸ್ಟೆಪ್ಸ್ನ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಎಷ್ಟು ಆಗುತ್ತೋ ಅಷ್ಟು ಸ್ಟೆಪ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ನಾನು ಇಲ್ಲಿ ಹೇಳ್ತಾ ಇರುವಂಥ ಈ ಒಂದು 4ರಿಂದ 5 ಮೆಥಡ್ಸ್ ಅಲ್ಲದೆ ನೀವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಆನ್ ಕೂಡ ಮಾಡ್ಕೋಬೋದು. ಸೊ ಇದೇ ರೀತಿಯಲ್ಲಿ ಓವರಾಲ್ ನಾನು ಎಲ್ಲ ಒಂದು ಇನ್ಕ್ಲೂಡ್ ಹೇರನ್ನ ಸ್ವಲ್ಪನೇ ಇನ್ಕ್ಲೂಡ್ ಮಾಡ್ತಾ ಹೇರ್ ಕಟ್ ಮಾಡ್ತಾ ಹೋಗ್ತೀನಿ. ಇವ್ರದ್ದು ತುಂಬ ಫ್ರಿಝಿ ಹೇರ್ ಆಗಿರೋದ್ರಿಂದ ನಿಮಗೆ ಡಿಸ್ಪ್ಲೇ ಆಗೋದು ಅಷ್ಟು ಕಷ್ಟ. ನೀವೇನೇ ಹೇರ್ ಕಟ್ ಮಾಡಿದ್ರೂ ನಮ್ಗೆ ಅದು ಶೋ ಅಪ್ ಆಗೋಲ್ಲ. ಬಟ್ ಇವ್ರದ್ದು ತುಂಬ ತಿನ್ ಹೇರ್ ಇರೋದ್ರಿಂದ, ಸೊ ಇವರಿಗೆ ಹೇರ್ ಕಟ್ ಮಾಡೋ ನೆಸೆಸಿಟಿ ತುಂಬ ಇರೋದ್ರಿಂದ ಇವ್ರದ್ದು ಹೇರ್ ಕಟ್ ಮಾಡಿಸ್ತಿರುವಂಥದ್ದು. ಆದರೆ ಇದನ್ನು ಡಿಸ್ಪ್ಲೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬ್ಲೋ ಡ್ರೈ ತುಂಬ ಚೆನ್ನಾಗಿ ಮಾಡೋದಷ್ಟೇ ಇದು ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ನಾನು ಬ್ಲೋ ಡ್ರೈ ಕೂಡ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಫ್ರಿಝಿ ಹೇರಿಗೆ ಯಾವ ರೀತಿಯಲ್ಲಿ ಬ್ಲೋ ಡ್ರೈ ಮಾಡಬೇಕು ಅಂತ. ಸೊ ಕಂಪ್ಲೀಟ್ ಒಂದು ಬ್ಯಾಕ್ ಸೈಡ್ ಸ್ಟೆಪ್ನ ಕಟ್ ಮಾಡಿಕೊಂಡು ಇದಾದಮೇಲೆ ನಾವು ಲೇಯರ್ನ ಕೊಡುವಂಥದ್ದು, ಲೇಯರ್ನ ಯಾವ ರೀತಿ ಕೊಡೋದು ಅಂತ ಕೂಡ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ನೋಡ್ತಾ ಹೋಗಿ, ಕಲಿತಾ ಹೋಗಿ, ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಸೊ ನೆಕ್ಸ್ಟು ಎಗೈನ್ ಪೋರ್ಷನ್ ಕನ್ವರ್ಟ್ ಮಾಡಿಕೊಂಡು ನಾವು ಎಗೈನ್ ನೆಲ, ಹೊಟ್ಟೆ, ಬ್ರೆಸ್ಟ್ ಹಾಗೆಯೇ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಲೆಂತ್ ಕೂಡ ಅಷ್ಟೇ, ನಮಗೆ ಫಸ್ಟ್ ಲೇಯರ್ ನಾವು ಏನು ಕಟ್ ಮಾಡಿರ್ತೀವಲ್ಲ ಅದರಲ್ಲೇ ಲೆಂತ್ ಡಿಪೆಂಡ್ ಆಗಿರುತ್ತೆ. ಸೊ ಆ ಡಿಪೆಂಡ್ ಆನ್ ಲೆಂತ್ಗೆ ನಾವು ನೆಕ್ಸ್ಟ್ ಹೇರ್ನ ಕೂಡ ಕಟ್ ಮಾಡಬೇಕು. ನಾನು ಪ್ರತಿ ಸಲ ಹೇಳ್ತೀನಿ, ನಿಮಗೆ ಡೈರೆಕ್ಟಾಗಿ ನೀವು ಹೇರ್ ಕಟ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟಿಗೆ ನೀವು ಪೇಪರ್ ಕಟ್ಟಿಂಗಲ್ಲಿ ಕಲೀರಿ. ಅದಾದಮೇಲೆ ನಿಮ್ಮ ಸ್ವಂತದವರು, ನಿಮ್ಮ ಸುತ್ತಮುತ್ತಲಿರೋರನ್ನ ಅವ್ರ ಜೊತೆ ಹೇರ್ ಕಟ್ ಮಾಡಿ ಕಲೀರಿ. ಅಥವಾ ಫಸ್ಟಿಗೆ ಲೆವೆಲ್ ಕಟ್, ಯು ಕಟ್, ವಿ ಕಟ್, ಅದಾದಮೇಲೆ ಸ್ಟೆಪ್ ಆರ್ ಲೇಯರ್ ಆರ್ ಫೆದರಿಗೆ ಹೋಗಿ ಡೈರೆಕ್ಟಾಗಿ ನಾನು ನೋಡಿದ ತಕ್ಷಣ ನಂಗೆ ಬರುತ್ತೆ, ನಾನು ಮಾಡ್ತೀನಿ, ನಂಗೆ ಪ್ರಾಬ್ಲಮ್ ಇಲ್ಲ ಅನ್ನೋದು ನಿಮ್ಮ ಮೈಂಡಿಗೆ ಬಂದರೆ ನಿಜವಾಗ್ಲೂ ತುಂಬ ಟಫೆಸ್ಟ್ ಇದೆ. ತುಂಬ ಅಂದರೆ ತುಂಬ ಟಫೆಸ್ಟ್ ಇದೆ. ಬಟ್ ಕಲಿಯೋವರೆಗೂ, ಕಲಿತ ಮೇಲೆ ಕೋತಿ ವಿದ್ಯೆ ಕೂಡ ಕಲಿಯೋ ವಿದ್ಯೆ ಕೂಡ ಕೋತಿ ವಿದ್ಯೆ ಆಗುತ್ತೆ ಅಂತಾರಲ್ಲ, ಅದೇ ರೀತಿಯೇ. ಸೊ ಇಲ್ಲಿ ನಾವು ಕಂಪ್ಲೀಟ್ ಒಂದು ಲೆಫ್ಟ್ ಸೈಡ್ ಹೇರ್ ಕಟ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀವಿ ಬ್ಯಾಕ್ ಸೈಡಲ್ಲಿ. ಸೊ ಅದೇ ರೀತಿ ನಾನಿಲ್ಲಿ ರೈಟ್ ಸೈಡ್ ಕೂಡ ಅಗೈನ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಒಂದು ಪೋರ್ಷನ್ನ ಕನ್ವರ್ಟ್ ಮಾಡಿ ಹೇರ್ ಕಟ್ ಮಾಡಿರ್ತೀವಿ. ಸೊ ಅದೇ ಪೋರ್ಷನಲ್ಲಿ ಅರ್ಧ ಭಾಗದಷ್ಟು ಹೇರನ್ನು ತಗೊಂಡು ಇನ್ನೂ ಒಂದಷ್ಟು ಪೋರ್ಷನ್ನ ಕನ್ವರ್ಟ್ ಮಾಡಿ ಆ ಒಂದು ಹೇರಿಗೆ ಈ ಒಂದು ಹೇರನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಏನು ಪೊಸಿಷನ್ ಕೊಟ್ಟಿರ್ತೀವಲ್ಲ ಅದೇ ಪೊಸಿಷನಲ್ಲಿ ಕಟ್ ಮಾಡ್ತಾ ಹೋದರೆ ನಮಗೆ ಈಕ್ವಲ್ ಸ್ಟೆಪ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಂಡಿವಿಜುವಲ್ ಆಗಿ ಪಾರ್ಟಿಷನ್ ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ಹೇರ್ ಕಟ್ ಮಾಡಿದಾಗ ಅಲ್ಲಿ ಒಂದು ಸ್ಟೆಪ್ಪು, ಇಲ್ಲಿ ಒಂದು ಸ್ಟೆಪ್ಪು, ಮತ್ತೊಂದು ಸ್ಟೆಪ್ ಅನ್ನೋ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಒಂದು ಹೇರ್ನ ಇನ್ನೊಂದು ಹೇರಿಗೆ ಇನ್ಕ್ಲೂಡ್ ಮಾಡಿ ಹೇರ್ ಕಟ್ ಮಾಡಿದಾಗ ನಮಗೆ ಈಕ್ವಲ್ ಸ್ಟೆಪ್ಸ್ ಅಂದರೆ ಈಕ್ವಲ್ ಲೇಯರ್ಸು ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿ ಕ್ರಿಯೇಟ್ ಆದಾಗಲೇ ಅಷ್ಟೇ ಅಲ್ವಾ ನಮಗೆ ಲುಕ್ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇ ರೀತಿಯಲ್ಲಿ ನಾನು ಪ್ರತಿ ಸಲ ನಿಮ್ಗೆ ಹೇಳ್ತೀನಿ, ಹೇರ್ ಕಟ್ ಮಾಡೋದಕ್ಕೂ ಮುಂಚೆ ಏರ್ಪ್ರಾನ್ ವೇರ್ ಮಾಡಬೇಕು. ಏರ್ಪ್ರಾನ್ ವೇರ್ ಮಾಡಾದ್ಮೇಲೆ ನೀಟಾಗಿ ಆ ಒಂದು ಹೇರನ್ನು ಸಿಕ್ಕನ್ನ ಬಿಡಿಸ್ಬೇಕು. ಬಿಡಿಸಿದಾದ್ಮೇಲೆ ವಾಟರ್ ಸ್ಪ್ರೇ ಅಥವಾ ನೋವಾ ಏನು ಬಿಫೋರ್ ಸ್ಪ್ರೇ ಇದನ್ನು ಯೂಸ್ ಮಾಡಬೇಕು. ಇದಾದ ಮೇಲೆ ನಾವು ಹೇರ್ ಕಟ್ ಸ್ಟಾರ್ಟ್ ಮಾಡುವಂಥದ್ದು.
ಮೇಯ್ನ್ ರೆಸ್ಟ್ರಿಕ್ಷನ್ಸ್ ಇದೆಲ್ಲನೂ ಮೇಯ್ನಾಗಿ ಇದನ್ನೆಲ್ಲನೂ ನಾವು ಫಾಲೋ ಅಪ್ ಮಾಡಲೇಬೇಕು ಹೇರ್ ಕಟ್ ಮಾಡೋಕ್ಕೂ ಮುಂಚೆ. ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ ಬಿಫೋರ್ ಹೇರ್ ಕಟ್ ಹೇರ್ ವಾಶ್ ಕೂಡ ಇರುತ್ತೆ. ಒಂದಷ್ಟು ಶಾಂಪುಗಳನ್ನ ಹಾಕಿ ಹೇರ್ ವಾಶ್ ಮಾಡಿ ಅದಾದಮೇಲೆ ಹೇರ್ ಕಟ್ ಮಾಡೋವಂಥದ್ದು. ಸೊ ನಮ್ಮಲ್ಲಿ ಈ ರೀತಿ ಪ್ರೊಸೀಜರ್ ಎಲ್ಲ ಡೈರೆಕ್ಟಾಗಿ ಹೇರ್ ಕಟ್ ಮಾಡಿರ್ತೀವಿ. ಅಂದರೆ ಸಲೂನ್ಗಳಲ್ಲಷ್ಟೇ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡ್ತಾರೆ. ಬಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನೀವು ಸಲೂನಲ್ಲಿ ಹೇರ್ ಕಟ್ ಮಾಡಿ ಬ್ಲೋ ಡ್ರೈ ಮಾಡ್ಕೊಳ್ಳೋದಕ್ಕೂ ಪಾರ್ಲರಲ್ಲಿ ಹೇರ್ ಕಟ್ ಮಾಡಿ ಬ್ಲೋ ಡ್ರೈ ಮಾಡ್ಕೊಳ್ಳೋದಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಅದರಲ್ಲಿ ನಮಗೆ ತುಂಬ ಲಾಟ್ಸ್ ಆಫ್ ಸಾಫ್ಟ್ನೆಸ್ ಬರುತ್ತೆ. ಅಂದರೆ ಎಂಥ ಫ್ರಿಜ್ಜಿ ಹೇರ್ ಆಗಿದ್ರೂ ಒಂದು ಹೇರ್ ಕಟ್ ಆಗಿ ಬ್ಲೋ ಡ್ರೈ ಆದಮೇಲೆ ಅದೊಂದು ಹೇರ್ ಅವ್ರದ್ದೇ ಹೇರ್ ಅಂತ ಅನ್ಸೋದೇ ಇಲ್ಲ, ಆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಆ ರೀತಿ ಒಂದು ಲುಕ್ ಕ್ರಿಯೇಟ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ನೀವು ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮಾಡಬೇಕು. ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ನಾನು ಅಷ್ಟು ಬೇಗ ಅದಕ್ಕೆ ಆನ್ಸರ್ನ ಮಾಡ್ತೀನಿ. ಸೊ ಇಲ್ಲಿ ನಾವು ರೈಟ್ ಸೈಡ್ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ರೈಟ್ ಸೈಡ್ ಕಂಪ್ಲೀಟ್ ಹೇರ್ ಕಟ್ ಆದಮೇಲೆ ನಾವು ಫ್ರಂಟಿಗೆ ತೆಗೆದು ಅದನ್ನು ಸೇಮ್ ನಾವು ಆ್ಯಸ್ ಇಟ್ ಈಸ್ ಲೇಯರ್ ಕಟ್ನ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಲೇಯರ್ ಕಟ್ನ ಮಾಡೋವಂಥದ್ದು. ಸೊ ನಮಗೆ ಕ್ರಿಯೇಟ್ ಆಗುತ್ತೆ ಲೇಯರ್ ವಿತ್ ಸ್ಟೆಪ್ಸ್. ಸೊ ಇದೇ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಬ್ಲೋ ಡ್ರೈನ ತೋರಿಸೋಣ ಅಂತಂದರೆ ಸಖತ್ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು, ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಒಂದು ಬ್ಲೋ ಡ್ರೈ ಹೇರ್ ಕಟ್ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಬ್ಲೋ ಡ್ರೈನ ಯಾರ್ಯಾರೆಲ್ಲ ಕಲಿಬೇಕು, ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊತಿದ್ದೀರಾ ಅವರು ದಯವಿಟ್ಟು ಬ್ಲೋ ಡ್ರೈ ವಿಡಿಯೋ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿರುತ್ತೆ, ವೆಯ್ಟ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾವು ಮಲ್ಟಿ ಸ್ಟೆಪ್ಸ್ನ ಕೊಡೋದಕ್ಕೆ ಇನ್ನೊಂದು ಟ್ರಿಕ್ನ ಯೂಸ್ ಮಾಡಿದ್ದೀವಿ. ಆ ಟ್ರಿಕ್ ಏನಂತಂದರೆ, ನಾವು ನಾರ್ಮಲಾಗಿ ಯಾವ ರೀತಿಯಲ್ಲಿ ಹೇರ್ ಕಟ್ ಮಾಡ್ತೀವೋ ಅದೇ ರೀತಿಯಲ್ಲಿ ಹೇರ್ ಕಟ್ ಮಾಡ್ಕೊಳ್ತಾ ಬಂದ್ವಿ. ಅದಾದಮೇಲೆ ನಾವಿಲ್ಲಿ ಏನು ಮಾಡ್ತೀವಿ, ಫ್ರಂಟ್ ಸೈಡ್ನಲ್ಲಿ ನಾವಿಲ್ಲಿ ನೀವು ನೋಡ್ತಾ ಇರ್ಬೋದು ಹಿಯರ್ ಪೋರ್ಷನಿಂದ ಮೇಲ್ಭಾಗದಲ್ಲಿ ಅರ್ಧದಷ್ಟು ಅಂದರೆ ರೈಟ್ ಸೈಡಿನ ಅರ್ಧದಷ್ಟು ಭಾಗನ ಹೇರ್ನ ಕಂಪ್ಲೀಟಾಗಿ ತೆಗೆದು ಅದನ್ನು ಲೆವೆಲ್ ಕಟ್ ಮಾಡಿ, ಅಂದರೆ ಮೇಲ್ ಎತ್ತಿ ಲೆವೆಲ್ ಕಟ್ ಮಾಡಿ ಅದನ್ನು ಕಚ್ಚೊಡಿತಾ ಇದ್ದೀನಿ. ಸೊ ಈಗ ಮಾಡೋದ್ರಿಂದ ಮಲ್ಟಿ ಸ್ಟೆಪ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಎರಡೂ ಕಡೆ ಅಂದರೆ ಬೋತ್ ಅವರ್ ಸೈಡ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಕಡೆ ನಾವಿಲ್ಲಿ ಸೇಮ್ ಅದೇ ರೀತಿಯಲ್ಲಿ ಹೇರ್ನ ತೆಗೆದು ಸ್ಟ್ರೇಟ್ ಆಗಿ ಹಿಡಿದಿಟ್ಕೊಂಡು ಲೆವೆಲ್ ಕಟ್ ಮಾಡಿ ಅದನ್ನು ಕಚ್ಚೊಡಿಯೋದ್ರಿಂದ ನಮಗೆ ಮಲ್ಟಿ ಸ್ಟೆಪ್ಸ್ ಕ್ರಿಯೇಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ಹೇರ್ ಕಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಫ್ರಿಜ್ಜಿ ಹೇರ್ ಆಗಿರೋದ್ರಿಂದ ನಿಮಗೆ ಅಷ್ಟು ಡಿಸ್ಪ್ಲೇ ಆಗಲ್ಲ ಅಷ್ಟೇ. ಬಟ್ ಹೇರ್ ಕಟ್ ಅಂತೂ ಮಸ್ತಾಗಿ ಬಂದಿದೆ. ಒಂದು ಫ್ರಿಜ್ಜಿ ಹೇರ್ ಅಥವಾ ನಾರ್ಮಲ್ ವೇವಿ ಹೇರ್ ಏನೇ ಇದ್ರೂ ಬಾಲದ ಥರ ಯಾವಾಗ ಹೇರ್ ಇರುತ್ತೆ ಅಂದರೆ ಮೇಲೆಲ್ಲ ತಿಕ್ಕಾಗಿದ್ದು ಕೆಳಗಷ್ಟೇ ಫುಲ್ ತಿನ್ನಾಗಿರುತ್ತೆ. ಸೊ ಅಂಥವರು ಯಾವಾಗಲೂ 3 ಮಂತ್ಸ್ಗೊಂದ್ಸಲ 2 ಮಂತ್ಸ್ಗೊಂದ್ಸಲ ಹೇರ್ ಕಟ್ ಮಾಡಿಸೋದು ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ, ಯೂಸ್ಫುಲ್ ಆಗಿದೆ ಅಂದ ತಕ್ಷಣ ಸುಮ್ಮನೆ ಆಗ್ಬಿಡ್ಬೇಡಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಕಲೀರಿ, ನೋಡಿ ಕಲೀರಿ. ನಿಮ್ಗೆ ಏನೇ ಡೌಟ್ಸ್ ಇರೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಚಾನಲ್ನ ಶೇರ್ ಮಾಡಬೇಕು, ಹಾಗೆಯೇ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.